ಟಾಪ್ 2 ಹಗರಿಬೊಮ್ಮನಹಳ್ಳಿ ಡಿಸಿಯಿಂದ ಭವ್ಯ ಆರ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಟು ಭವ್ಯ. ನನ್ನ ಹೆಸರು ಅಂಜಲಿ ಅಂತ, ನನ್ನ ಮಗನ ಹೆಸರು ಭವ್ಯ. ವಿಲ್ಕಾಟ್ ಕಂಪನಿಲಿ ಕೆಲಸ ಮಾಡ್ತಾವಳೆ. ನಮ್ಗೆ ತುಂಬ ಖುಷಿ ಆಯ್ತೈತೆ. ಎಲ್ಲ ಇದರಲ್ಲಿ ಕಾಂಟ್ರಾಕ್ಟಲ್ಲಿ ಎಲ್ಲ ಗೆದ್ದು ಬರ್ತಾವಳೆ. ಈ ಸಲನೂ 2ನೇ ಸಲ ಬಂದವಳೆ. ಇದು ಇಲ್ಲೇ ಮಂಡ್ಯದಲ್ಲಿ ಸಿಟಿ ಒಳಗೆ ಕೆಲಸ ಸಿಕ್ಕೈತೆ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತೈತೆ. ಬೆಂಗಳೂರು ಹೋಗಂಗಿಲ್ಲ, ಮೈಸೂರು ಹೋಗಂಗಿಲ್ಲ, ಇಲ್ಲಿ ಹತ್ರನೇ ಸಿಕ್ಕೈತೆ. ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಪರವಾಗಿಲ್ಲ, ಮನೇಲಿ ಸೈಲೆಂಟ್ ಹುಡುಗಿ. ಅಲ್ಲಿ ಹೋದ್ಮೇಲೆ ಚೆನ್ನಾಗಿ ಮಾತಾಡ್ತಾವಳೆ. ನಮಗೂ ತುಂಬ ಖುಷಿ ಆಯ್ತಾಯಿತು. ನಮ್ಮ ಥರ ಹುಡುಗಿ ಎಲ್ಲ ಮಕ್ಕಳು, ಹೆಣ್ಮಕ್ಳೆಲ್ಲ ಮುಂದೆ ಹರಿಬೇಕಂತ ಆಶಿಸ್ತೀನಿ. B.Ed ಓದಿ ಟೀಚರ್ ಟ್ರೈನಿಂಗ್ ಮಾಡಿ ಎಲ್ಲದರಲ್ಲೂ ಪಾಸಾಗಿ ಬಂದು ಕೆಲಸ ಎಲ್ಲಪ್ಪ ಹುಡ್ಕೋದು ಅಂತ ಅಂದ್ಕೊಂಡು ನಾವು ಯೋಚನೆಯಲ್ಲಿದ್ದು, ಹೆಣ್ಣು ಮಕ್ಕಳನ್ನ ಎಲ್ಲಿ ಕಳಿಸೋದು, ಅವಳು ಒಬ್ಬಳೇ ಹೋಗಿ ಎಲ್ಲಿ ಹುಡ್ಕೋದು ಕೆಲಸ ಎಲ್ಲಿ ಸಿಗ್ತದೋ ಏನು, ಯಾರನ್ನ ಕೇಳೋದು ಅಂತ ಸ್ವಲ್ಪ ಅನುಮಾನಸಲ್ಲಿ ಇದ್ದು, ಕೊನೆಗೆ ವಿಲ್ಕಟ್ ಆಫೀಸ್ ಅದೇ, ನಾನು ಹೋಗಿ ವಿಚಾರಿಸ್ಕೊಂಡು ಕೆಲಸ ಕೇಳ್ಕೊಂಬರ್ತೀನಿ ಅಂತ ಬಂದವಳು. ಹಂಗೇನೆ ವಿಲ್ಕಟ್ಟಲ್ಲಿ ಕೆಲಸ ಸಿಕ್ತು. ಅದರಿಂದ ಅವಳು ಫೋನು ಮಾಡೋದು, ಮನೆಗೆ ಬಂದ್ರೂ ಅವಳ ಕೆಲಸ ಅವಳು ಮಾಡ್ತಾಯಿದ್ಳು. ನಾವು ಏನಾದರೂ ಮನೆ ಕೆಲಸ ಮಾಡಿದ್ರೆ ಇಲ್ಲ, ನನಗೆ ಮುಖ್ಯ ಇರೋದು ಆಫೀಸ್ ಕೆಲಸನೇ ನನಗೆ ಮುಖ್ಯ, ಅಲ್ಲೇ ಮಾಡಬೇಕು. ನನ್ನಂಥ ಹೆಣ್ಮಕ್ಳೆಲ್ಲ ಬರ್ತಾವ್ರೆ, ಅವರು ಅದೇ ಕೆಲಸ ಮಾಡ್ತಾವ್ರೆ. ನಾನು ಅದರಲ್ಲಿ ನಾನು ಪಾಸ್ ಆಗಬೇಕು, ಅದರಲ್ಲಿ ನಾನು ಎಲ್ಲ ಮಾಡಿ ನಾನು ಪ್ರೈಜು ತಗೋಬೇಕು ಅನ್ನೋದು ಅವಳ ಅಭಿಪ್ರಾಯ ಇತ್ತು. ಅದೇ ರೀತಿ ಅವಳು ಮಾಡ್ಕೊಂಬರ್ತಾವಳೆ. ನಮಗೂ ತುಂಬ ಖುಷಿ ಆಯಿತು. ವಿಲ್ಕಟ್ ಆಫೀಸಿಂದ ಅವಳು ಕೆಲಸ ಮಾಡಿ ಅವಳು ಬಂದು ಸ್ವಲ್ಪ ಧೈರ್ಯದಿಂದ ಬರೋದ್ರಿಂದ ನಮ್ಗೆ ಇನ್ನೂ ಭಾರಿ ಖುಷಿ ಆಯಿತು. ಅವಳು ಈ ಥರ ನಮ್ಮ ಮನೆ ಒಳಗೇ ಮಾತಾಡ್ತಾ ಇರಲಿಲ್ಲ. ಅಂಥ ಮಾತುಗಳೆಲ್ಲ ವಿಲ್ಕಟ್ ಆಫೀಸಿಂದ ಹೋಗಿ 4 ಜನ ತಾವು ಪಳಗಿ ಅವಳು ಎಲ್ಲನೂ ಮಾತು ಕಲಿತು ಅವಳು ಮಾತಾಡುವಾಗ ನಮ್ಮ ಮನೆಗೆ ನಮ್ಗೆ ಭಾರಿ ಖುಷಿ ಆಯಿತು.